ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2 ಫೆಬ್ರವರಿ 2026ಕ್ಕೆ ನೀವೆಲ್ಲರೂ ಕೂಡ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ನ್ನು ಬರಿತಾ ಇದ್ದೀರಿ. ಸೊ ನಿಮಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, 50 ಅಂಕಗಳ ಫಿಕ್ಸ್ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀನಿ. ಸೊ ನೆನಪಿರಲಿ ಫ್ರೆಂಡ್ಸ್, ಈ ವಿಡಿಯೋ ಜೊತೆಗೆ ನೀವು 80 ಅಂಕಗಳ ಒಂದು ಸ್ಕೋರಿಂಗ್ ಪ್ಯಾಕೇಜ್ದ ಫಸ್ಟ್ ಪಾರ್ಟ್ ವಿಡಿಯೋವನ್ನು ನೋಡಲೇಬೇಕು. ಅಲ್ಲಿ ಏನಾಗಿದೆ, 1 ಮಾರ್ಕ್ಸಿನ 16 ಕ್ವಶನ್ಸ್ ಕವರ್ ಮಾಡಿದ್ದೀವಿ. ಅದು ಮತ್ತು ಇದು ನೋಡಿದರೆ ಖಂಡಿತವಾಗಿ ನಿಮಗೆ 50 ಅಂಕಗಳು ಗ್ಯಾರಂಟಿ ಬರ್ತದೆ. ಓಕೆನಾ? ಸೊ ಅದನ್ನು ಕೂಡ ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಸ್ಕೋರಿಂಗ್ ಬೇಕು ಅನ್ನೋರು 80 ಔಟ್ ಆಫ್ 80ಯ ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ LBAದ ಎಲ್ಲ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿದ್ದೀನಿ. ಸೊ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಂದು ಮತ್ತು ನಾಳೆ ರಾತ್ರಿ 9 ಗಂಟೆಗೆ SSಗೆ ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ ಇರ್ತದೆ. ಸೊ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಆ ಲೈವ್ ಕ್ಲಾಸನ್ನು ಯೂಸಸನ್ನು ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಎಸ್, ಸೊ ಫಸ್ಟ್ ನೀವು ನೆನಪಿಟ್ಕೊಳ್ತಕ್ಕಂಥ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ. ಫಸ್ಟ್ ಒನ್, ಪೇಶ್ವೆ ಪದವಿ ರದ್ದಾಯಿತು. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಟ್ಟರು. ಪ್ರತಾಪ್ ಸಿಂಹನನ್ನು ಸತಾರದಲ್ಲಿ ನೇಮಕ ಮಾಡಿದರು. ಮರಾಠ ರಾಜ್ಯ ನೇರ ಆಳ್ವಿಕೆಗೆ ಒಳಪಟ್ಟಿತು ಅನ್ನೋದನ್ನು ಬರೀರಿ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಸೊ ಇದರ ಪ್ರಕಾರ ದತ್ತು ಪುತ್ರನಿಗೆ ಹಕ್ಕು ಇರಲಿಲ್ಲ. ಅಂದರೆ ರಾಜ್ಯಗಳು ಬ್ರಿಟಿಷ್ ರಾಜ್ಯದಲ್ಲಿ ಸೇರ್ಪಡೆ ಆಗ್ತವೆ. ಇದರಲ್ಲಿ ಸತಾರ, ಜೈಪುರ, ಝಾನ್ಸಿ ಬ್ರಿಟಿಷರ ವಶವಾಗ್ತದೆ. ಈ ನೀತಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಗೆ ಒಂದು ಅಸ್ತ್ರವಾಗಿ ಬೆಳೀತದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಸೊ ಬ್ರಿಟಿಷರ ಸೈನ್ಯ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ಸಂಪೂರ್ಣ ವೆಚ್ಚವನ್ನು ರಾಜ್ಯದವರೇ ಭರಿಸಬೇಕು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಬೇಕು. ಅನುಮತಿ ಇಲ್ಲದೆ ಇತರರನ್ನು ನೇಮಕ ಮಾಡೋ ಹಾಗಿಲ್ಲ. ಯುದ್ಧ ಮತ್ತು ಸಂಧಾನಕ್ಕೆ ಬ್ರಿಟಿಷರ ಸಮ್ಮತಿ ಬೇಕೇ ಬೇಕು. ಕಂಪನಿ ರಾಜ್ಯಕ್ಕೆ ರಕ್ಷಣೆ ನೀಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮಳೆಯ ನೀರನ್ನು ಸಂಗ್ರಹ ಮಾಡುವ ವಿಧಾನಗಳು ಕೇಳಿದರೆ, ಮಳೆ ಬಿದ್ದ ಸ್ಥಳದಲ್ಲಿ ನೀರಿನ ಸಂಗ್ರಹ, ಹರಿಯುವ ನೀರಿನ ಸಂಗ್ರಹ, ಹೊಂಡ ತೋಡಿ ನೀರನ್ನು ಸಂಗ್ರಹ ಮಾಡೋದು, ಮನೆಯ ಮೇಲೆ ಬಿದ್ದ ನೀರನ್ನು ಸಂಗ್ರಹ ಮಾಡೋದು ಅನ್ನೋದು 4 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಇನ್ನು ಮಳೆ ಕೊಯ್ಲು ಕಡ್ಡಾಯವಾಗಿದೆ ಏಕೆ ಅಂತ ಪ್ರಶ್ನೆ ಇದೆ. ಎಸ್, ಏಕೆಂದರೆ ನೀರಿನ ಹಂಚಿಕೆ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ, ಜಲಕ್ಷಾಮದ ಪರಿಹಾರಕ್ಕೆ ಈ ಮಳೆ ಕೊಯ್ಲು ಸರಳವಾದ ಮಾರ್ಗನೇ ಆಗಿದೆ. ಇನ್ನು ಸರ್ವಕಾಲಿಕ ಮತ್ತು ಪ್ರವಾಹ ಕಾಲುವೆಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸರ್ವಕಾಲಿಕ ಅಂದರೆ ಅಣೆಕಟ್ಟು ನಿರ್ಮಿಸಿ ಕಾಲುವೆಯನ್ನು ಕಟ್ತಾರೆ. ಆಮೇಲೆ ವರ್ಷದ ಎಲ್ಲ ಕಾಲದಲ್ಲಿ ಇವು ಹರಿತಾವೆ. ಬಟ್ ಪ್ರವಾಹ ಕಾಲುವೆ ಅಂದರೆ ನದಿಗೆ ನೇರವಾಗಿ ಕಾಲುವೆಯನ್ನು ಕಟ್ಟಿರ್ತಾರೆ. ಸೊ ನದಿಗಳು ತುಂಬಿ ಹರಿದಾಗ ಇವು ಹರಿತಾವೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಬಾಲ್ಯ ವಿವಾಹ, ಬಾಲಕಾರ್ಮಿಕ, ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳನ್ನು ಕೇಳ್ತಾರೆ. ಬಡತನ, ಅನಕ್ಷರತೆ, ವಲಸೆ, ಲಿಂಗ ತಾರತಮ್ಯ, ಕುಟುಂಬ ಕಲಹ ಅನ್ನೋದನ್ನು ಬರೀರಿ. ಇನ್ನು ನೆಕ್ಸ್ಟ್, ಈ ಬಾಲ್ಯ ವಿವಾಹ, ಬಾಲಕಾರ್ಮಿಕ, ಹೆಣ್ಣು ಭ್ರೂಣ ಹತ್ಯೆಗೆ ಪರಿಣಾಮಗಳು ಕೂಡ ಬರ್ಬೋದು. ಮಕ್ಕಳ ಮಾನಸಿಕ ಶೋಷಣೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ, ಶಿಕ್ಷಣದಿಂದ ವಂಚನೆ, ಲೈಂಗಿಕ ದೌರ್ಜನ್ಯ, ದೈಹಿಕ ಶೋಷಣೆ ಅನ್ನೋದನ್ನು ಬರೀರಿ. ಇನ್ನು ಗ್ರಾಹಕ ಕಾಯ್ದೆಯ ಉದ್ದೇಶಗಳನ್ನು ಕೇಳಿದ್ರೆ, ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತು ಮಾರಾಟ ತಪ್ಪಿಸೋದು, ಅನುಚಿತ ವ್ಯವಹಾರವನ್ನು ತಡೆಯುವುದು, ಗುಣಮಟ್ಟ, ಅಳತೆ, ತೂಕದ ಮೇಲೆ ನಿಗಾ ಇಡೋದು, ಬಳಕೆದಾರರಿಗೆ ಸೂಕ್ತ ಪರಿಹಾರವನ್ನು ಕೊಡೋದು. ಇನ್ನು ಗ್ರಾಹಕರ ಶೋಷಣೆಗೆ ಕಾರಣಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಅದು ಕೂಡ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ, ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರ ನಡುವೆ ಅಂತರ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ, ಅತಿಯಾದ ಮಧ್ಯವರ್ತಿಗಳ ಹಾವಳಿ ಅನ್ನೋದನ್ನು ಬರೆದ್ರೆ ಸಾಕು. ಇವು 10 ಪ್ರಶ್ನೆ ಇತ್ತು. ಸೊ ಇನ್ನೂ 10 ಪ್ರಶ್ನೆ ನೋಡೋಣ. 2 ಮಾರ್ಕ್ಸಲ್ಲಿ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸುವ ವಿಧಾನ ಹೇಗಿದೆ ಅಂತ ಕೇಳ್ತಾರೆ. ಸೊ ದೂರು ಸಲ್ಲಿಸಲು ಯಾವುದೇ ನಿಗದಿತ ನಮೂನೆ ಇಲ್ಲ. ಕೈ ಬರಹ ಅಥವಾ ಬೆರಳಿನಚ್ಚಿನಲ್ಲಿ ಇರಬೇಕು. ದೂರು ಕೊಡುವವನ ಹೆಸರು ಮತ್ತು ವಿಳಾಸ ಬರಿಬೇಕು. ದೂರು ಕೊಡಬೇಕಾದ ವ್ಯಾಪಾರಿ ಹೆಸರು, ಯಾವ ವಸ್ತುವಿನಿಂದ ನಷ್ಟ ಹೊಂದಿದ ಬೆಲೆ, ನಷ್ಟಕ್ಕೆ ಸೂಕ್ತ ರಸೀದಿ ಮತ್ತು ಮೊಬೈಲುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕೊಡಬೇಕು. ಇನ್ನು ಗ್ರಾಹಕರನ್ನು ಹೇಗೆ ಶೋಷಿಸಲಾಗ್ತಾ ಇದೆ ಅಂತ ಕೇಳಿದ್ದಾರೆ. ಕಲಬೆರಕೆ ಮಾಡೋದ್ರಿಂದ, ತೂಕ ಮತ್ತು ಅಳತೆಯ ಮೋಸ, ಕೃತಕ ಅಭಾವ ಸೃಷ್ಟಿ, ಆಮೇಲೆ ಅಧಿಕ ಬೆಲೆ. ಪಂಚವಾರ್ಷಿಕ ಯೋಜನೆ ಉದ್ದೇಶ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡೋದು, ಉದ್ಯೋಗಾವಕಾಶವನ್ನು ಹೆಚ್ಚಿಸೋದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು, ಅರ್ಥವ್ಯವಸ್ಥೆಯ ಆಧುನೀಕರಣವನ್ನು ಮಾಡೋದು. ಇನ್ನು ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ಪ್ರಶ್ನೆ ಇದ್ದಾವೆ. ಸುಗ್ಗಿ ಪೂರ್ವ ಅಂದರೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕದ ಬಳಕೆ, ನೀರಾವರಿ ಸೌಲಭ್ಯ. ಸುಗ್ಗಿ ನಂತರ ಅಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟ, ಕೃಷಿ ಉತ್ಪಾದನೆ, ಸುಧಾರಿತ ತಂತ್ರಜ್ಞಾನ. ಇನ್ನು ನೀತಿ ಆಯೋಗದ ಕಾರ್ಯಗಳನ್ನು ಕೇಳಿದ್ರೆ, ಇದು ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸ್ತದೆ, ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತದೆ, ಆರ್ಥಿಕ ನೀತಿಯನ್ನು ನಿರೂಪಿಸ್ತದೆ, ಸಹಕಾರಿ ಒಕ್ಕೂಟವನ್ನು ಉತ್ತೇಜನವನ್ನು ಮಾಡ್ತದೆ. ಇನ್ನು ಹೈದರಾಬಾದ್ ಹೇಗೆ ವಿಲೀನವಾಯಿತು ಅಂತ ಕೇಳ್ತಾರೆ.
ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು. ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ. ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ. ರಜಾಕರ ಪಡೆಗಳ ವಿರುದ್ಧ ವ್ಯಾಪಕ ಪ್ರತಿರೋಧ. ಸೈನಿಕ ಕಾರ್ಯಾಚರಣೆ. 1948ರಲ್ಲಿ ಭಾರತ ಒಕ್ಕೂಟದೊಂದಿಗೆ ವಿಲೀನ ಆಯಿತು ಅಂತ ಬರೆದ್ರೆ ಸಾಕು. ಇನ್ನು ಜುನಾಗಢ್ ಹೇಗೆ ವಿಲೀನವಾಯಿತು ಅಂತ ಪ್ರಶ್ನೆ ಕೇಳಬಹುದು ಭಾರತದ ಒಕ್ಕೂಟದಲ್ಲಿ. ಸೊ ನವಾಬ ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ್ದ. ಪ್ರಜೆಗಳಿಂದ ತೀವ್ರ ಪ್ರತಿರೋಧ. ನವಾಬ ರಾಜ್ಯ ಬಿಟ್ಟು ಹೋದ. 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು. ಇನ್ನು ಗೋವಾ ವಿಮೋಚನೆ, ಇದರಲ್ಲಿ ಒಂದಂತೂ ಬಂದೇ ಬರ್ತದೆ. ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿ ಮಾಡ್ತಾರೆ. ಹೆಚ್ಚು ಸೇನೆ ತರಿಸಿ ಚಳವಳಿಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾರೆ. 1955ರಲ್ಲಿ ಸತ್ಯಾಗ್ರಹಗಳು ಹೋರಾಟ ಮಾಡ್ತಾರೆ. 1961ರಲ್ಲಿ ಭಾರತ ಸೈನ್ಯ ಮಧ್ಯಪ್ರವೇಶ ಮಾಡಿ ಗೋವಾವನ್ನು ವಿಮೋಚನವನ್ನಾಗಿ ಮಾಡ್ತಾರೆ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತೀವಿ. ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರಬೇಕು. ಬಟ್ ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತೀವಿ. ಅಂದರೆ ಈಗಾಗಲೇ ಹುದ್ದೆಯಲ್ಲಿದ್ದು ಸೇವಾ ಹಿರಿತನದ ಮೇಲೆ ಮೇಲಿನ ಹುದ್ದೆಗಳಿಗೆ ನೇಮಕ ಮಾಡೋದು ಪರೋಕ್ಷ ನೇಮಕಾತಿ ಆಗದ. ಇನ್ನು ಸಾರ್ವಜನಿಕ ಆಡಳಿತದ ಮಹತ್ವ 2 ಮಾರ್ಕ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಸ್, ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ನ್ಯಾಯ ಒದಗಿಸೋದು, ಶಿಕ್ಷಣ ಕೊಡೋದು, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ಉಂಟು ಮಾಡೋದು, ಸಮಾನತೆಯನ್ನು ಉಂಟು ಮಾಡೋದು, ಅವಶ್ಯಕ ವಸ್ತುಗಳನ್ನು ಪೂರೈಸೋದು. 5-6 ಕ್ವಶನ್ ನಿಮಗೆ ಖಂಡಿತವಾಗಿ ಇಲ್ಲಿಂದ ಏನಾಗ್ತವಪ್ಪ ಅಂದ್ರೆ ಬಂದೇ ಬರ್ತವೆ. ಇನ್ನು 3 ಮಾರ್ಕರ್ಗೆ ಬರ್ತೀನಿ. ಸೊ 3 ಅಂಕದಲ್ಲಿರ್ತಕ್ಕಂಥ ಫಸ್ಟ್ ಕ್ವಶನ್, ಯಾವುದೇ ಸಮಾಜ ಕೇಳಿ, ಅದು ಬ್ರಹ್ಮ ಕೇಳಿ, ಆರ್ಯ ಕೇಳಿ, ಪ್ರಾರ್ಥನಾ ಕೇಳಿ, ಸತ್ಯಶೋಧಕ, ಅದರ ಸುಧಾರಣೆ ಅಂತ ಬಂದಾಗ ಜಾತಿ ಪದ್ಧತಿ ವಿರೋಧ, ಸ್ತ್ರೀ ಶಿಕ್ಷಣ ಆದ್ಯತೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಬಹುಪತ್ನಿತ್ವ ವಿರೋಧ, ಬಾಲ್ಯ ವಿವಾಹ ವಿರೋಧ, ಸ್ತ್ರೀ ಸಮಾನತೆ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹ, ಅಸ್ಪೃಶ್ಯತೆ ಖಂಡನೆ ಅಂತಲೇ ಬರೀರಿ. ಇನ್ನು ಸ್ವಾಮಿ ವಿವೇಕಾನಂದರು ಯುವಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ ಅಂತ ಪ್ರಶ್ನೆ ಬರ್ಬೋದು. ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ, ಜೀವನ ಪ್ರೀತಿಯ ಮಹತ್ವ ತೆರೆದಿಟ್ಟ, ವ್ಯಕ್ತಿಯ ಇರುವಿಕೆಗೆ ಮಹತ್ವ, ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯ ಅಂದರು, ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ, ಅಂಧಾನುಕರಣೆ ಬಿಡಬೇಕಂತ ಹೇಳಿದ್ರು, ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, 1857ರ ದಂಗೆಗೆ ಕಾರಣಗಳ ಮೇಲೆ ಪ್ರಶ್ನೆ ಇದ್ದೇ ಇದ್ದಾವೆ. ಆರ್ಥಿಕ ಕಾರಣಗಳು, ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾವ, ಕರಕುಶಲಗಾರರು ನಿರುದ್ಯೋಗಿ ಆಗ್ತಾರೆ, ಗೃಹ ಕೈಗಾರಿಕೆ ನಷ್ಟ, ಭಾರತೀಯ ವಸ್ತುಗಳ ಮೇಲೆ ದುಬಾರಿ ಸುಂಕ, ಜಮೀನ್ದಾರರನ್ನು ಕೃಷಿಕರು ಶೋಷಿಸ್ತಾರೆ, ಕೃಷಿಕರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾರೆ. ಇನ್ನು ರಾಜಕೀಯ ಕಾರಣ ಕೇಳಿದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ, ಸತಾರ, ಜೈಪುರ, ಝಾನ್ಸಿ ಬ್ರಿಟಿಷರ ವಶವಾಗ್ತದೆ, ಮೊಘಲ್ ಚಕ್ರವರ್ತಿ ಔದ ನವಾಬರ ಪದಚ್ಯುತಿ ಆಗ್ತದೆ, ನವಾಬನ ರಾಜ ಪದವಿ ರದ್ದು, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗಿ ಹೋಗ್ತಾರೆ. ಇನ್ನು ಆಡಳಿತಾತ್ಮಕ ಕಾರಣಗಳಂದರೆ, ಬ್ರಿಟಿಷರ ಕಾನೂನು ಅರ್ಥವಾಗದೇ ಇರೋದು, ಕಾನೂನಿನಲ್ಲಿ ಪಕ್ಷಪಾತ, ಭಾರತೀಯರಿಗೆ ಪ್ರತ್ಯೇಕ ನಿಯಮ, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಆಯಿತು, ಇಂಗ್ಲಿಷರ ಪರವಾಗಿ ನ್ಯಾಯದಾನ ಆಯಿತು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಾಳೆ ಬಂದರೂ ಬರ್ಬೋದು. ಇದು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ, ಸ್ವಹಿತಾಸಕ್ತಿಗಾಗಿ ನಡೆದಿತ್ತು, ಯೋಜಿತ ಹೋರಾಟವಲ್ಲ, ಸೈನಿಕರಲ್ಲಿನ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಇಲ್ಲ, ಸಂಘಟನೆ ಕೊರತೆ, ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇಲ್ಲ. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತ ಕೇಳಿದ್ರೆ, ಕಂಪನಿ ಆಡಳಿತ ಕೊನೆ ಆಯಿತು, ಭಾರತದಲ್ಲಿ ರಾಣಿಯ ಆಡಳಿತ ಕೊನೆ, ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಏನಾಗ್ತು, ಹುದ್ದೆಯನ್ನು ವರ್ಗಾವಣೆ ಮಾಡ್ತಾರೋ, 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ, ಭಾರತೀಯರ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳ್ವಿಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದೇ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಗಿ ಹೋಗ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು. ಸೊ ಇವರಿಗೆ ನಿಗದಿತ ನಿಯಮ ಮತ್ತು ಕಾನೂನು ಇಲ್ಲ, ಕಾಯ್ದೆ ಕಾನೂನಿಲ್ಲ, ನಿಗದಿತ ಕಾರ್ಯಕ್ಷೇತ್ರ ಇಲ್ಲ, ಕಡಿಮೆ ಕೂಲಿ, ವೈದ್ಯಕೀಯ ಸೌಲಭ್ಯವಿಲ್ಲ, ಕೆಲಸಕ್ಕೆ ಭದ್ರತೆ ಇಲ್ಲ, ವೇತನ ಮತ್ತು ಭತ್ಯೆ ಇಲ್ಲ, ಶೋಷಣೆಗೆ ಒಳಗಾಗ್ತಾರೆ. ಇನ್ನು ನಿರುದ್ಯೋಗದ ಕಾರಣಗಳು ಪರಿಣಾಮಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಕಾರಣದಲ್ಲಿ ಅತಿಯಾದ ಜನಸಂಖ್ಯೆ, ಯಾತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳ ಕೊರತೆ, ಅನಕ್ಷರತೆ. ಪರಿಣಾಮಗಳಲ್ಲಿ ಅನಾರೋಗ್ಯ, ಬಡತನ, ಮೋಸ, ಭ್ರಷ್ಟಾಚಾರ, ವ್ಯಭಿಚಾರ, ವಂಚನೆ, ಕೌಟುಂಬಿಕ ವಿಘಟನೆ. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸ. ಸಂಘಟಿತದಲ್ಲಿ ಕಾನೂನು ಕಾಯ್ದೆಗೆ ಬದ್ಧತೆ, ವೇತನ ಮತ್ತು ಪಿಂಚಣಿ ಸೌಲಭ್ಯ ಇದೆ, ಅಧಿಕಾರದ ಏಣಿ ಶ್ರೇಣಿ, ವೈದ್ಯಕೀಯ ಸೌಲಭ್ಯವಿದೆ, ಕೆಲಸದ ಭದ್ರತೆ ಇಲ್ಲ. ಇವರಿಗೆ ಯಾವುದೇ ಕಾಯ್ದೆ ಕಾನೂನು ಇಲ್ಲ, ಯಾವುದೇ ಸೌಲಭ್ಯ ಇಲ್ಲ, ಏಣಿ ಶ್ರೇಣಿ ಇಲ್ಲ, ವೈದ್ಯಕೀಯ ಸೌಲಭ್ಯ ಇಲ್ಲ, ಕೆಲಸದ ಭದ್ರತೆಯೂ ಇಲ್ಲ. ಇನ್ನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತದೆ, ದುಡಿಯುವ ಸಾಮರ್ಥ್ಯ ಹೆಚ್ಚಳ,
ಕೃಷಿಯನ್ನು ಲಾಭದಾಯಕ ಮಾಡ್ತದ, ಜನರ ವಲಸೆಯನ್ನು ತಪ್ಪಿಸ್ತದ, ಕೃಷಿ ಮೌಲ್ಯವರ್ಧನೆ, ಉದ್ಯೋಗಾವಕಾಶ ಹೆಚ್ಚಳ, ಗುಡಿ ಕೈಗಾರಿಕೆ ಅಭಿವೃದ್ಧಿ, ನಗರ ಸೌಲಭ್ಯಗಳು ಗ್ರಾಮಗಳಲ್ಲಿರೋದು, ಅಭಿವೃದ್ಧಿಯಲ್ಲಿ ಹಳ್ಳಿಗರು ಭಾಗವಹಿಸೋದು ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಕೂಡ ಬಂದರೆ ಬರ್ಬೋದು. ಆ ಪ್ರಶ್ನೆ ಇರಲಿಲ್ಲ ಅಂದರೆ ಇದು ಅಂತೂ ಬರ್ತದೆ. ಜನರ ಪಾಲ್ಗೊಳ್ಳುವಂತೆ ಮಾಡೋದು, ಮೂಲ ಸೌಕರ್ಯಗಳ ಅಭಿವೃದ್ಧಿ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಸೌಲಭ್ಯದ ವಿಸ್ತರಣೆ, ಗುಡಿ ಕೈಗಾರಿಕೆ ಅಭಿವೃದ್ಧಿ, ಬಡತನ ಹೋಗಲಾಡಿಸೋದು, ವಸತಿಹೀನರಿಗೆ ಮನೆ ಕೊಡೋದು, ಆಹಾರ ಧಾನ್ಯ ಒದಗಿಸೋದು, ಕಲ್ಯಾಣ ಸೇವೆಗಳನ್ನು ಒದಗಿಸೋದು. ಇನ್ನು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆ ಅಂತ ಕೇಳ್ತಾರೆ. ಹಳ್ಳಿಯ ಆಡಳಿತ ಅಧಿಕಾರ ಹಳ್ಳಿಯ ಜನರಿಗೆ ಅಂತ ಹೇಳ್ತಾರೆ. ಇದೇ ಅವರು ಆಡಳಿತದ ಅಥವಾ ಅಧಿಕಾರದ ವಿಕೇಂದ್ರೀಕರಣ ಅಂದರು. ಸ್ವಾವಲಂಬಿ ಸ್ವಯಂಪೂರ್ಣ ಗ್ರಾಮ ಅಭಿವೃದ್ಧಿ ಅಂದರು. ಇದನ್ನೇ ಗ್ರಾಮ ಸ್ವರಾಜ್ಯ ಅಂತ ಕರೆದರು. ಎಲ್ಲ ರೀತಿಯ ಶೋಷಣೆಯನ್ನು ತಡೀತಾರೆ. ಮಾನವನ ಸ್ವಾತಂತ್ರ್ಯಕ್ಕೆ ರಕ್ಷಣೆ, ಮೌಲ್ಯಗಳ ಹೆಚ್ಚಳ. ಇನ್ನು ಬ್ಯಾಂಕ್ ಖಾತೆ ತೆರೆಯುವ ಅಂತಂದರೆ ಯಾವ ಖಾತೆ ತೆಗಿಬೇಕೆಂದು ನಿರ್ಧಾರ ಮಾಡಬೇಕು, ಬ್ಯಾಂಕ್ ಅಧಿಕಾರಿಯ ಸಂಪರ್ಕ, ಪ್ರಸ್ತಾವನಾ ಅರ್ಜಿ ನಮೂನೆಯನ್ನು ತುಂಬಬೇಕು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸೋದು, ಅಧಿಕಾರಿ ಒಪ್ಪಿಗೆ ಪಡೆಯೋದು, ಪ್ರಾರಂಭಿಕ ಠೇವಣಿಯನ್ನು ಮಾಡೋದು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ ಬ್ಯಾಂಕ್ಗಳು ಸಲ್ಲಿಸುವ ಸೇವೆ, ಕಾರ್ಯ, ಮಹತ್ವ. ಎನಿವನ್ ಕೇಳಿ ಬ್ಯಾಂಕಲ್ಲಿ, ಅದು ಸೇವೆ ಬರಲಿ, ಕಾರ್ಯ ಬರಲಿ, ಮಹತ್ವ ಬರಲಿ, ಪ್ರಯೋಜನ ಬರಲಿ, ಅನುಕೂಲತೆ ಬರಲಿ, ಸೇಮ್ ಒಂದೇ ಉತ್ತರ. ಠೇವಣಿ ಅಂಗೀಕಾರ, ಸಾಲ ಕೊಡೋದು, ಹಣದ ವರ್ಗಾವಣೆ, ಭದ್ರತಾ ಕಪಾಟು ಬಾಡಿಗೆ ಕೊಡೋದು, ಜಮಾ ಕಾರ್ಡ್ ಕೊಡೋದು, ಹಣದ ವಹಿವಾಟು, ಹಣದ ಭದ್ರತೆ, ಜವಾಬ್ದಾರಿ ಪತ್ರವನ್ನು ಕೊಡೋದು. ಇನ್ನು ಮುಂದಿನ ಪ್ರಶ್ನೆ ಅಂಚೆ ಕಚೇರಿಯ ಆರ್ಥಿಕ ವ್ಯವಹಾರಗಳು ಅಂತಲೂ ಕೂಡ ಕೇಳ್ತಾರೆ. ಎಸ್, ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡೋದು, ಅಂಚೆ ಉಳಿತಾಯ ಖಾತೆ ತೆರೆಯೋದು, ಕಿಸಾನ್ ವಿಕಾಸ್ ಪತ್ರ ನೀಡೋದು, ಅಂಚೆ ವಿಮಾ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣದ ವರ್ಗಾವಣೆ. ಇನ್ನು ಅರಣ್ಯಗಳ ಪ್ರಾಮುಖ್ಯತೆಗೆ ಬಂದಾಗ ಎಸ್, ಆಹಾರ ಮತ್ತು ಮೇವು ಪೂರೈಕೆ, ಉತ್ತಮ ಮಳೆ ತರಲು ಸಹಾಯಕ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ತಾಣ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶವನ್ನು ಒದಗಿಸೋದು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅರಣ್ಯ ಸಂರಕ್ಷಣಾ ಕ್ರಮಗಳು ಅಂತ ನಿಮಗೆ ಬರ್ತದೆ. ಇಲ್ಲಿ ಘರ್ಷಿತ ಮರಗಳನ್ನು ತೆಗೆಯೋದು, ರೋಗ ನಿಯಂತ್ರಣ, ಸಸಿ ನೆಡೋದು, ಬೀಜ ಹರಡಿಸೋದು, ಮರ ಕಡಿಯೋದನ್ನು ನಿಯಂತ್ರಿಸೋದು, ಮೇಯಿಸುವಿಕೆ ನಿಯಂತ್ರಣ, ಗಿಡ ನೆಡಲು ಪ್ರೋತ್ಸಾಹವನ್ನು ಕೊಡೋದು. ಇನ್ನು ಭೂಕಂಪ ಬರಲಿ, ಪ್ರವಾಹ ಬರಲಿ, ಚಂಡಮಾರುತ ಬರಲಿ, ಭೂಕುಸಿತ ಬರಲಿ, ಪರಿಣಾಮಗಳು ಅಂತ ಬರ್ತದೆ. ಓಕೆ, ಯಾವುದೇ ಬಂದರೆ ಸೇಮ್ ಆಗಿ ಬರೀರಿ. ಜನಜೀವನ ಮಾರ್ಪಾಡು, ಅಪಾರ ಸಾವು ನೋವು, ಜಲರಾಶಿ ಲವಣಯುಕ್ತ, ಬೆಳೆಗಳು ನಾಶ, ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗ ಹರಡ್ತವೆ, ಜನಜೀವನ ಅಸ್ತವ್ಯಸ್ತ. ಇನ್ನು ಪ್ರವಾಹ ಮತ್ತು ಚಂಡಮಾರುತಕ್ಕೆ ಕಾರಣಗಳನ್ನು ಕೇಳ್ತಾರೆ. ಅತ್ಯಧಿಕ ಮಳೆ ಬೀಳೋದು, ನದಿ ಪಾತ್ರದಲ್ಲಿ ಹೂಳು ತುಂಬೋದು, ಒಮ್ಮೆಲೆ ನೀರು ಬಿಡುಗಡೆ, ನದಿ ಪಾತ್ರದ ಬದಲಾವಣೆ, ಚಂಡಮಾರುತಗಳಿಂದ ಅಪಾರ ಮಳೆ, ಸಮುದ್ರ ಮಧ್ಯಭಾಗದಲ್ಲಿ ಭೂಕಂಪ. ಇನ್ನು ಕೇಂದ್ರ ತೆರಿಗೆಯೇತರ ಆದಾಯದ ಮೂಲಗಳು ಅಂತ ಬರ್ತದೆ. ಇದು ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ರೈಲ್ವೆ ಗಳಿಸುವ ಲಾಭ, ಅಂಚೆ ಸೇವೆ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯ ಆದಾಯ, ವಿವಿಧ ರೀತಿಯ ಶುಲ್ಕ, ದಂಡಗಳು ಮತ್ತು ಇತ್ಯಾದಿ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್. ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ಮತ್ತು ನಿಯಮಗಳು ಅಂತ ಬರೆದ್ರೆ ಸಾಕು. ಇಷ್ಟು 9ರಲ್ಲಿ ನಿಮಗೆ 6, 5 ಪ್ರಶ್ನೆ ಆದರೂ ಕೂಡ ಖಂಡಿತವಾಗಿ ಬರ್ತವೆ. ಇನ್ನು 4 ಮಾರ್ಕ್ಸ್ಗೆ ಬರ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೋಸ್ಟ್ ಇಂಪಾರ್ಟೆಂಟ್, ಮೊನ್ನೆನೂ ಕೂಡ ಬಂದಿತ್ತು, ಈಗೂ ಬರ್ಬೋದು. ಪ್ರಾಥಮಿಕ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಕೊಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ತಾರೆ, ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡ್ತಾರೆ, ಕೈಗಾರಿಕೆ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ರಚನೆ. ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಕಿತ್ತೂರಿಗಾಗಿ ಹೋರಾಟ ನನ್ನ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ. ಚೆನ್ನಮ್ಮನ ಜೊತೆಗೂಡಿ ಹೋರಾಟ ಮಾಡ್ತಾರೆ, ಸೈನಿಕರ ಸಂಘಟನೆ, ಗುಪ್ತ ಸಭೆ ನಡೆಸ್ತಾರೆ, ಖಜಾನೆ ಲೂಟಿ, ನಂದಗಡ ಖಾನಾಪುರ್ ಸಂಪಗಾವಿಯಲ್ಲಿ ಕಾರ್ಯಾಚರಣೆ, ಸೆದೆ ಹಿಡಿಯಲು ದೇಸಾಯಿಗಳ ಪ್ರೋತ್ಸಾಹ, ಸಂಚಿಗೆ ಬಲಿಯಾದ ರಾಯಣ್ಣ, ಬ್ರಿಟಿಷರು ಬಂಧಿಸ್ತಾರೆ, ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ದೋಂಡಿಯಾ ವಾಘ್ನ ಬಗ್ಗೆನೂ ಕೂಡ ಬರ್ಬೋದು. ಸೊ ವಾಘ್ನ ಬಂಡಾಯ ಪ್ರಮುಖವಾಗಿದೆ. ಸೈನ್ಯವನ್ನು ಸಂಘಟನೆ ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಬಂಡಾಯ ಮಾಡ್ತಾನೆ, ಅತೃಪ್ತ ಪಾಳೆಗಾರರು ಮತ್ತು ಸೇನಾನಿಗಳನ್ನು ಸಂಘಟಿಸ್ತಾನೆ, ಬಿದನೂರು ಕೋಟೆ ವಶ, ಶಿಕಾರಿಪುರ ಕೋಟೆ ಗೆದ್ದ, ಫ್ರೆಂಚರಿಂದ ಸಹಾಯ, ಇವನ ಹೋರಾಟವನ್ನು ವೆಲ್ಲೆಸ್ಲಿ ಹತ್ತಿಕ್ಕಿದ, ಕೋನಗಲ್ನಲ್ಲಿ ವಾಘನ ಹತ್ಯೆ ನಡೀತದ. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣ ಅರಣ್ಯದ ನಾಶ, ಹೆಚ್ಚು ಮೇಯಿಸೋದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ, ಹೆಂಚು ಮತ್ತು ಮಡಿಕೆ ತಯಾರಿಕೆ, ಮೇಲ್ಮಣ್ಣಿನ ಅತಿಯಾದ ಬಳಕೆ, ರಭಸವಾಗಿ ಹರಿಯೋ ನೀರು ಮತ್ತು ಪ್ರವಾಹ. ಇನ್ನು ಮುಂದಿನ ಪ್ರಶ್ನೆ ಮಣ್ಣಿನ ಸವೆತ ನಿಯಂತ್ರಣದ ಕ್ರಮಗಳು ಕೂಡ ಇದ್ದಾವೆ.
ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದು ನಿರ್ಮಾಣ, ವ್ಯವಸಾಯ ಕ್ಷೇತ್ರ ನಿರ್ಮಾಣ, ಅರಣ್ಯ ನಾಶ ತಡೆ, ಅರಣ್ಯದ ಬೆಳವಣಿಗೆ, ಮೇಯಿಸುವಿಕೆ ನಿಯಂತ್ರಣ, ನೀರಿನ ಯೋಜಿತ ಬೆಳವಣಿಗೆ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಮಣ್ಣಿನ ಸವೆತದ ಪರಿಣಾಮಗಳು: ನದಿಗಳಲ್ಲಿ ಹೂಳು ತುಂಬೋದು, ಪ್ರವಾಹ ಉಂಟಾಗೋದು, ನದಿ ಪಾತ್ರದ ಬದಲಾವಣೆ, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ, ಇಂಗುವ ಸಾಮರ್ಥ್ಯ ಪ್ರಮಾಣ ಕಡಿಮೆ, ಸ್ವಾಭಾವಿಕ ಚಿಲುಮೆಗಳು ಬರ್ತವೆ, ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ. ಸೊ ಅದನ್ನು ಕೂಡ ನೀವು 4 ಪಾಯಿಂಟ್ಗಳನ್ನು ನೋಡ್ಕೊಂಡು ಬರೀರಿ. ಇನ್ನು ಮಂದಗಾಮಿಗಳ ಬೇಡಿಕೆಗಳನ್ನು ಕೇಳ್ತಾರೆ. ಸೊ ಮಂದಗಾಮಿಗಳ ಬೇಡಿಕೆ ಒಂದು 8 ಪಾಯಿಂಟ್ಸ್ ಇದ್ದಾವೆ, ಅದನ್ನು ಕೂಡ ನೀವು ನೋಡ್ಕೊಡ್ರಿ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ, ಇದು ಇಂಪಾರ್ಟೆಂಟ್ ಇದೆ. ಸೊ ತೀವ್ರಗಾಮಿಗಳು ಬರ್ಬೋದು ಅಥವಾ ಬಾಲಗಂಗಾಧರ ತಿಲಕರು ಬರ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ, ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, ಅದು ಕೂಡ ನೀವು ನೋಡ್ಕೊಳ್ತಕ್ಕಂಥ ಪ್ರಶ್ನೆ. ಬುಡಕಟ್ಟು ದಂಗೆಗಳ ಪಾತ್ರ ನೋಡ್ಕೊಡ್ರಿ, 8 ಪಾಯಿಂಟ್ಸ್ಗಳನ್ನು ಅದನ್ನು ಕೂಡ ಇತ್ತು. ಸೊ ಇಷ್ಟು ಪ್ರಶ್ನೋತ್ತರಗಳಿತ್ತು. ಇನ್ನು ಮ್ಯಾಪ್ ವರ್ಕ್ಗಳನ್ನು ಮಾಡಿದ್ದೀವಿ. ಸೊ ಫಸ್ಟ್ ಮ್ಯಾಪ್ ವರ್ಕಲ್ಲಿ ನೀವು ನೋಡ್ತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ನಿಮಗೆ ಕಾಣಲಿಕ್ಕಿಲ್ಲ, ಈ ಮ್ಯಾಪಲ್ಲಿ ಕೂಡ ನಿಮಗೆ ಕಾಣ್ಬೋದು. ಬಾಕ್ರನಂಗಲ್, ಕೋಸಿ, ದಾಮೋದರ್, ಹಿರಾಕೂಡ್, ನರ್ಮದಾ, ಕೃಷ್ಣಾ ಮೇಲ್ದಂಡೆ, ನಾಗಾರ್ಜುನ ಸಾಗರ ಇದೆ. ಓಕೆನಾ. ಇನ್ನು ನೆಕ್ಸ್ಟ್ ಈ ಕಡೆ ಭೌಗೋಳಿಕ ಸ್ಥಾನದಲ್ಲಿ K2 ಅರಾವಳಿ ಪರ್ವತ, ವಿಂಧ್ಯ ಪರ್ವತ, ಪೂರ್ವಘಟ್ಟ, ಕೋರಮಂಡಲ ತೀರ, ಮಲಬಾರ್ ತೀರ, ಉತ್ಕಲ್ ತೀರ, ಕೊಂಕಣ್ ತೀರ ಇದೆ. ಈ ಕಡೆ ಇರ್ತಕ್ಕಂಥದ್ದು ಕೈಗಾರಿಕಾ ಸ್ಥಳಗಳಿದ್ದಾವೆ: ಕಾನ್ಪುರ್, ಸೂರತ್, ಲಾತೂರ್, ಕೊಯ್ನಾ, ದಾವಣಗೆರೆ, ಭದ್ರಾವತಿ, ಸೇಲಂ, ಕನ್ಯಾಕುಮಾರಿ, ಬೊಕಾರೋ, ರೂರ್ಕೆಲಾ, ದುರ್ಗಾಪುರ್, ಇದು ಇಂಪಾರ್ಟೆಂಟ್. ಸೊ ಇಲ್ಲಿ 2 ಗೆರೆಗಳು ಬರ್ತವೆ, ಇದು 82 ಅದ, ಆಮೇಲೆ ಇದು 23 ಅದ, ಅದು ಇಂಪಾರ್ಟೆಂಟ್. ನೀಲಗಿರಿ ಬೆಟ್ಟ ಇದೆ, ಬಂಗಾಳ ಕೊಲ್ಲಿ ಇದೆ. ಓಕೆ, ಸೊ ಇಷ್ಟನ್ನು ನೋಡಿಕೊಂಡ್ರೆ ಸಾಕು. ಇಲ್ಲಿ ಇಂದಿರಾ ಕೋಲ್ ಇದೆ. ಓಕೆ, ಇದು ಇಂದಿರಾ ಪಾಯಿಂಟ್ ಇದೆ. ಸೊ ಇಷ್ಟು ನೋಡಿಕೊಂಡ್ರೆ ಸಾಕು. ಪಾರ್ಟ್ 1 ನೋಡಿ, ಖಂಡಿತವಾಗಿ 50 ಮಾರ್ಕ್ಸ್ ನಿಮಗೆ ಸಿಗ್ತದೆ.